ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಕಾಯ ಮಣ್ಣಿಂದ. ಅಲ್ರಿ ಮೊದಲು ಊರಿಗೆ ಹೋಗ್ತಿದ್ವಲ್ಲ, ಅಲ್ಲಿ ಹೋಗಿ ಮಂದಿ ಕರ್ಕೊಂಡ್ ಬರ್ತಿದ್ವಿ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರಿ? ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಬಾ. ಈಗ ಈ ಅಮ್ಮರ್ಗಿರಷ್ಟು ತಾಕತ್ತು ನನಗೂ ಇಲ್ಲ. ಏನು ಅಮ್ಮರನ್ನ ಕರ್ಕೊಂಡು ಹಿಡ್ಕೊಂಡು ಹೋಗೋಣ, ನಮ್ಮೂರಿಗೂ ಅಮ್ಮರನ್ನ ಕರ್ಕೊಂಡು ಹೋಗೋಣ. ಹೆಂಗೆ ಎಲ್ಲರನ್ನೂ ತಿರುಗಿಸ್ತಾರಂದ್ರೆ ಅಮ್ಮರು ನಿನಗೆ ಗೊತ್ತಿಲ್ಲ, ಸುಮ್ಮನೆ ಬಾ. ಯಾಕಂದ್ರೆ ನಮಗೆ ಗೊತ್ತಾಗಲಾರ್ದಂಗೆ ಇವರು ಇಲ್ಲಿ ಬಂದಾರ. ನಾನು ಎಲ್ಲ ಅಮ್ಮರ ಹತ್ರ ಈಗ ಮಾತಾಡ್ತೀನಿ ನೋಡು ಅಂತ ಅವ್ರನ್ನ ಕರ್ಕೊಂಡು ಮುಂದೆ ನಾವು ಹೋಗೋಣ. ಒಳಗೆ ಬಾ ಮೊದ್ಲು. ಅಮ್ಮರ ಯವ್ವ ಯಾರ ಬಂದಾರ ನೋಡ್ಬೇಕು, ನೀನು ಕರೀತಾರ. ಯಾರವರು? ಒಳಗೆ ಬರ್ರಿ. ನಾವಾಳ್ರಿ ಅಣ್ಣರ, ಆರಾಮದಿರಿ? ಸುಜಾತ ನಕ್ಕರ್ರಿ ಮತ್ತು ಅವ್ರ ಮಾವರ್ರಿ. ಆರಾಮದಿರಿ ಅಣ್ಣರ? ಓ ಬರ್ರಿ ಗಿರ್ಜಕ್ಕರ, ಬರ್ರಿ ಈಚೆ ಕಡೆ ಬರ್ರಿ, ಕುಂದ್ರಿ. ಅವ್ವ ಸುಜಾತ ಒಳಗೆ ಏನೋ ಮಾಡಕತ್ತಾರ್ರಿ, ಎಳ್ಳ ಮಸಲ್ರಿ. ಅದಕ್ಕೆ ಎಳ್ಳು ಹೋಳ್ಗಿ, ಎಣ್ಣೆ ಹೋಳ್ಗಿ ಅವೆಲ್ಲ ಮಾಡಕ್ಕೆ ತಯಾರು ಮಾಡಕತ್ತಾರ ಕಾಣ್ತೈತ್ರಿ. ಅದಕ್ಕೆ ನಾ ಏಟ್ ಕರೆದ್ರು ಕೇಳಿಲ್ಲ ಅವ್ರಿಗೆ. ಒಂದ ಮಿನಿಟ್ ಆಗಿರ್ರಿ. ಯವ್ವ ಈ ಕಡೆ ಬರ್ರಿ. ಇವ್ರು ಬರ್ರಿ, ಈ ಕಡೆ ಬರ್ರಿ. ಚಂದ್ರಣ್ಣರ. ಹ್ಞೂ ರೀ ಬಂದಿ. ಆರಾಮಲ್ರಿ? ಎಲ್ಲ ಆರಾಮೈತ್ರಿ? ಹ್ಞೂ ರೀ, ಎಲ್ಲ ಆರಾಮೈತಿ ನೋಡ್ರಿ. ಏನು ಹಾಕಿರಿ? ಕಡ್ಲಿ ಹಾಕಿರನ? ಹ್ಞೂ ರೀ, ನಾವು ಕಡ್ಲಿನ ಹಾಕಿವಿ ನೋಡ್ರಿ. ಮತ್ತೀಗ ಚಳಿಗಾಲಕ್ಕೆ ಏರೇ ಹೊಲ್ದಾಗ ಕಡ್ಲಿನ ಚಲೋ, ಕಡ್ಲಿನ ಹಾಕಿವಿ. ಓ ಬಾ ಗಿರ್ಜವ್ವ, ಒಳ ಬಾ. ಬಾರಪ್ಪ ಚಂದ್ರಣ್ಣ, ಒಳ ಬರ್ರಿ. ಅಯ್ಯ ಅಕ್ಕ, ಮಾವ ಬರ್ರಿ. ಆರಾಮದಿರ? ಹ್ಞೂನವ, ನಾವು ಆರಾಮದೀವಿ. ಸುಜಾತ. ಅಯ್ಯ ತಾಯಿ, ಇದೇನೇ ಮೂರು ಸಂಜೆಲ್ ಮನೆಗೆ ಬಂದು ಹಿಂಗೆ ಹಾಕತ್ತಿದ್ದೆ, ಏನಾತ? ಎಲ್ಲ ಆರಾಮೈತಿಲ್ಲ? ಯಾಕ ಗಿರ್ಜವ್ವ, ಏನಾತ ಹೇಳು? ಅಮ್ಮರ ಏನು ಹೇಳ್ಬೇಕ್ರಿ ಅಮ್ಮರ? ನಾವೆಲ್ಲರೂ ಮೋಸ ಹೋಗ್ಬಿಟ್ಟಿವ್ರಿ ಅಮ್ಮರ, ನಾವೆಲ್ಲರೂ ಮೋಸ ಹೋಗ್ಬಿಟ್ವಿ. ಅತಿ ವಿನಯಂ ದೂರ್ತ ಲಕ್ಷಣಂ ಅಂತಂದು ದೊಡ್ಡರು ಹೇಳ್ತಾರ, ಅದನ್ನು ನಾವು ಅರ್ಥನ ಮಾಡ್ಕೊಳ್ಳಿಲ್ರಿ ಅಮ್ಮರ. ನಮ್ಮ ಪಂಚವನ್ನ ಆ ಸಿದ್ದಣ್ಣು ಕೊಟ್ಟು ತಪ್ಪು ಮಾಡ್ಬಿಟ್ಟಿವ್ರಿ ಅಮ್ಮರ, ನಾವು ತಪ್ಪು ಮಾಡ್ಬಿಟ್ವಿ. ಯಾಕ್ರಿ ಅಕ್ಕರ, ಸಮಾಧಾನ ಮಾಡ್ಕೋರಿ. ಏನಾತ್ರಿ? ಸಮಾಧಾನ ಮಾಡ್ಕೋರಿ. ಕುಂದ್ರಿ, ಬರ್ರಿ ಕುಂದ್ರಿ. ಇಲ್ರಿ ಅಮ್ಮರ, ನಾವು ಏಟತ್ತಿದ್ರು ಊರಿಗೆ ಹೋಗಬೇಕು, ಕೂಸ್ಬಿಟ್ಟು ಬಂದೀವಿ. ಈಗ ಪಂಚವರ್ ಊರಾಗಿಂದ ನಾ ಬಂದೆ. ಪಂಚವರ್ ಮನೆಯಾಗಿಲ್ರಿ ಅಮ್ಮರ, ಪಂಚವ ಕಿಮ್ಕಂಡ ಮನೆಯಾಗಿಲ್ರಿ. ಈ ಪಾಪೆಗಳು ಇನ್ನೇನ ಮಾಡ್ಯಾರ್ರಿ, ಸಾಯಿಸಿ ಎಲ್ಲಿ ಹೂತಾಕ್ಯಾರೋ, ಏನ್ ಮಾಡ್ಯಾರೋ ಏನೇನು ಗೊತ್ತಿಲ್ರಿ ಅಮ್ಮರ. ಅದಕ್ಕೆ ನಮಗೆ ದಿಕ್ ತಿಳಿಲಿಲ್ಲ, ಏನು ಮಾಡ್ಬೇಕಂತನೂ ಗೊತ್ತಾಗಲಿಲ್ಲ. ನಮ್ಮವ್ಗೆ ಹೇಳಿದ್ರೆ ನಮ್ಮವನು ಒಬ್ಬಂಟಿಗಳ್ರಿ, ನಮ್ಮ ಅಣ್ಣಗೂ ಏನು ಅಷ್ಟು ಗೊತ್ತಾಗೋದಿಲ್ಲ. ನಿಮ್ಮಷ್ಟು ತಿಳುವಳಿಕೆನೂ ಇಲ್ರಿ ನಮ್ಮ ಅಣ್ಣಗ. ಅದಕ್ಕೆ ನಮ್ಮ ಮನೆಯವರು ಮೊದಲು ಇಲ್ಲೇ ಹೋಗೋನು, ವಿಷಯ ನಮ್ಮರಿಗೆ ಹೇಳೋನು ಅಂತ ಬಂದ್ರಿ ಅಮ್ಮರ. ಅವ್ರ ಬಣ್ಣದ ಮಾತು, ವರದಕ್ಷಿಣೆ ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ ಅಂತ ಅನ್ನೋದನ್ನ ನಾವೆಲ್ಲ ನಂಬಿ ಮೋಸ ಹೋಗ್ಬಿಟ್ಟಿವ್ರಿ ಅಮ್ಮರ, ಮೋಸ ಹೋಗ್ಬಿಟ್ವಿ. ಅಯ್ಯೋ ಇವನು ಅವನು ಸುಳೆ ಮಕ್ಕಳು. ಅಲ್ಲವಾ, ಏನು ಹೇಳಕತ್ತಿ ನೀನು? ಆಕಿ ನೀವು ನಂಬ್ತೀರ ಬಿಡ್ತೀರಾ? ಇಲ್ಲಿಗೆ ಬಂದಿದ್ಲು ರೊಕ್ಕ ಕೇಳ್ಕೊಂಡು, ರೊಕ್ಕ ಇಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಕಂಡಾಪಟ್ಟಿ ರೊಕ್ಕ ಬಂಗಾರ ಕೊಟ್ಟಿ. ನಾನು ಏನು ನನ್ನ ಸೊಸಿ ತಂಗಿ ಚಂದಾಗಿರಲಿ, ಜವಾಬ್ದಾರಿ ನಾನು ಹೊತ್ಕೊಂತೀನಿ ಅಂತಂದು ಕೂಡ್ ಮಗಗ ಚಂದಾಗ ಹುಡುಗಿ ತಗೊಂಡಿ ನನ್ನ ಪಶ್ಚಾತ್ತಾಪಕ್ಕೆ ಆ ಹುಡುಗಿಗೆ ಬಂಗಾರ ಬೆಳ್ಳಿ ನಾ ಕೊಟ್ಟಿನ, ಇವ ರೊಕ್ಕನೂ ಕೊಟ್ಟಿನಿ. ಏನ ಸಮಸ್ಯೆ ಐತ್ರಿ ಅಮ್ಮರ, ಬೇಜಾರಾಗ್ಬೇಡ್ರಿ. ನನ್ನ ಮಗ ದುಡಿತಾನ, ತಿಂಗಳ ಬರೋದು ಏಟದು ಕೊಟ್ರಿ ಅಂತ ಇಸ್ಕೊಂಡನ. ಯವ್ವ ರೊಕ್ಕ ಕೊಟ್ಟಿನಿ. ಇಲ್ಲಿ ಬಂದಿದ್ಲಕ್ಕಿ ಗಂಡ ಎಂತ ಇಬ್ರು ಬಂದಿಸ್ಕೊಂಡು ಹೋಗ್ಯಾರ. ಗಿರಿಜಾ ಅಕ್ಕ, ಏನ್ ಹೇಳಕತ್ತಿ ನೀನು? ಪಂಚವ್ ಏನಾದ್ಲು? ಈಗ ಎಲ್ಲದಳ ನೋಡ್ದ ಇಲ್ಲ? ಇಲ್ರಿ ಅಮ್ಮರ, ಆ ವಿಷಯ ಯಾವುದು ನಮಗೂ ಗೊತ್ತಿಲ್ಲ. ಈಗ ನಮಗೆಲ್ಲ ಗೊತ್ತಾಗತ್ತವು. ಅಣ್ಣ ಅವ್ವನು ಯಾರನ್ನ ಕಳಿಸ್ಯಾರ, ಯಾಕೆ ಆಕಿ ಟಪಾಲು ಬರ್ದಿಲ್ಲ ನೋಡ್ಕೊಂಡ್ ಹೋಗಂತಂದು ಕಳಿಸಿದ್ರ ಅವ್ರಿಗೆ. ಇನ್ನೊಬ್ಬ ಸೊಸಿ ನಮ್ಮ ಮದ್ವೆ ಮಾಡಿ ಮನ್ಯಾಗ ಇಟ್ಕೊಂಡಾರ್ರಿ. ಆಕಿನ್ ತೋರಿಸಿ ಈಕೆ ನನ್ನ ಸೊಸಿ ಅಂತೇಳಿ ಸುಳ್ಳು ಹೇಳಿ ಕಳಿಸ್ಯಾರ್ರಿ. ನಮ್ಮ ಅಣ್ಣ ಬಂದಾಗ ಊರ್ ಮ್ಯಾಗ ಹೋಗ್ಯಾರ ಗಂಡ ಅಂತಂದು ಸುಳ್ಳು ಹೇಳಾರ್ರಿ ಅಮ್ಮರ. ನಮ್ಮ ಪಂಚವಾಗ್ಲೇ 5-6 ತಿಂಗಳಾತ್ರಿ, ಪತ್ತೇನೂ ಇಲ್ಲ, ಯಾರಿಗೂ ಗೊತ್ತಿಲ್ಲ ಊರಾಗನು.
ಒಂದೀಟು ಅನುಮಾನನ ಬರಲಿಲ್ಲಲ್ಲ ಯವ್ವ. ಹ್ಯಾಗ ಮಾತಾಡ್ಬಿಟ್ಲ ಗಿರಿಜಾ? ಅಯ್ಯಯ್ಯೋ ಯವ್ವ, ರಾಕ್ಷಸರವ್ವ ಇವರು. ಏನಾಗೈತೆ ಹುಡುಗಿಗೆ? ಹೋಗಿದ್ರೇನು ಮನೆಗೆ? ಎಲ್ಲೂ ಇದ್ದಿದ್ದಿಲ್ಲನ? ಹ್ಞೂ ರೀ ಅಮ್ಮರ, ಆಕೆ ಅಳಕತ್ತಾಳ. ಆಕೆಗೆ ಆಗಲಿದ್ದನು ಪಾಪ ಇಷ್ಟ ಅಳಕತ್ತಾಳ. ಗೊತ್ತಾದಾಗಿದ್ದನು ಮನೆಗೆ ಹೋಗಿದ್ದೀವಿ ರೀ. ಮನ್ಯಾಗ ಎಲ್ಲೂ ಪಂಚ ಒಂದು ಗುರ್ತಿಲ್ಲ. ಆಮೇಲೆ ಉಣ್ಯಾಗ ಕೇಳಿದ್ದಕ್ಕೆ ಉಣ್ಯಾಗ ಒಂದು 15 ದಿನ ಏನಾಯ್ತು ಹೊರಗೆ ಬಂದು ರಂಗೋಲಿ ಪಂಗೋಲಿ ಹಾಕೇಳ್ರಿ. ಅದಾದ್ಮ್ಯಾಗ ಯಾರು ಪಂಚವನ್ನ ನೋಡಿಲ್ಲ. ಪಂಚವ್ ಏನಾದ್ಲಂತ ಯಾರಿಗೂ ಗೊತ್ತಿಲ್ಲ. ಪಂಚವ್ವ ಅನ್ನೋ ಹೆಸರು ಅವ್ರಿಗೆ ಗೊತ್ತಿಲ್ಲ. ಈಗ ಪಂಚವ್ವ ಅಂದ್ರೆ ಆಕೆ ಒಬ್ಬಾಕಿ ಈಗ ಕೆಲಸ ಮಾಡ್ತಾಳಂತ್ರಿ. ಆಕಿ ಸರ್ಕಾರ ನೌಕರಿ ಮಾಡ್ತಾಳಂತ. ಚಸ್ಮದಾಕಿ ಆಕಿ ಮನ್ಯಾಗ ಅದಾಳ. ಆಕಿಗೆ ಎಲ್ಲರಿಗೂ ತೋರಿಸಿ ಈಕೆ ನನ್ನ ಸೊಸಿ ಹಿಂಗೆ ಬದ್ಲಾಗ್ಯಾಳ ಅಂತೇಳಿ ಎಲ್ರಿಗೂ ನಮ್ಸ್ಯಾರ ಊರನ್ನರು. ಯಾರ್ಯಾರು ಪಂಚವನ್ ಮನೆ ತುಂಬಿಸ್ಕೊಳಕ್ ಬಂದಿದ್ರಲ್ರಿ ನೋಡ್ಯಾರ, ಅವ್ರು ಎಲ್ಲರೂ ಹಂಗೆ ತಿಳ್ಕೊಂಡಾರ. ಈಗ ನಾನು ಅದು ಓಣ್ಯಾಗ ಅಡ್ಡಾಡಿ ಮಾತಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಅಯ್ಯೋ ಇವರು ಅವ್ರ ಸುಳೆ ಮಕ್ಕಳು ಎಂಥ ಇಸ್ಘಾತಕರದಾರ ಇವರು. ವಿಶ್ವಾಸಘಾತಕರು ಇವರು. ಕರೆನವಯ್ಯವ್ವ, ಅತಿ ವಿನಯಂ ದೂರ್ತ ಲಕ್ಷಣ ನಮ್ಮ ದೊಡ್ಡ ಹೇಳಿದ್ದು ಸುಳ್ಳಾಲಿಲ್ಲ ತಾಯಿ, ಸುಳ್ಳಾಲಿಲ್ಲ. ಎಂಥ ನಾಜುಕ್ ಮಾತಾಡಕಿ ಯವ್ವ. ಆಕಿ ಗೌರಿ ಬಾಬಾ ಗೌರವ ಹೆಸರು. ತೋ 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 ಈಗೇನೀಗ ಎಲ್ಲೆದಳ? ಏನಾರ ಕೇಳ್ಬೇಕಿತ್ತು, ಮತ್ತು ಊರನ್ನಾರು ಸೇರಿಸಿ ಬಾಯ್ ಮಾಡ್ಬೇಕಿತ್ತು. ಏತಿದ್ರೆ ಇನ್ನೇನಾರ ಕೇಳಿದೀವ್ರಿ ಅಮ್ಮಾರ, ಹೇಳಿದೀವ್ರಿ ಅಮ್ಮಾರ. ನಿನ್ ತಂಗಿ ಹಾಲ್ ಮಾರ, ನಿಂದು ಓಡು ಎಳ್ಳೋಡು ಅದನ್ನ ಹೇಳಕ್ ನಮಗ್ ನಾಚಿಯಾಗಿ ಸುಸಿನ ಎಲ್ಲಾರ್ಗು ಹಾಗೆಲ್ದ ತೋರಿಸಿ ನಮ್ಮ ಮರ್ಯಾದೆ ಉಳಿಸ್ಕೊಂಡಿವಂತಂದು ಸುಳ್ಳು ಹೇಳ್ಬಿಟ್ರಿ ಅಮ್ಮಾರ, ಸುಳ್ಳು ಹೇಳ್ಬಿಟ್ರು. ನನ್ನ ತಂಗಿ ಏನು ಹೇಳಂತನೂ ಗೊತ್ತಿಲ್ರಿ ಅಮ್ಮಾರ. ನಮಗ್ ದಿಕ್ಕ ತಿಳಿಲಾರ್ದ ನಿಮ್ಮ ಹತ್ರಕ್ಕೆ ಬಂದೀವಿ. ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡೋಣ ಅದೇನಾಗೈತಿ. ಏನು 6-7 ತಿಂಗಳಾದ್ರೂ ಎಲ್ಲಾನು ಬಚ್ಚಿಟ್ಟಾರ. ಹಿಂಗೆ ಬಚ್ಚಿಟ್ಕೊಂಡ ಹೋಗ್ಬೇಕು ಅಂತನ ತಿಳ್ಕೊಂಡ್ರೆ ಕಾಣ್ತೈತದ. ಇಲ್ಲ ಹೋಗೋಣ. ನಾನು ನೀನು ನಿನ್ನ ಗಂಡ ನಿಮ್ಮವ್ವ ಹೋದ್ರ ಆಗೋದಿಲ್ಲದ ಕೆಲಸ. ಪೊಲೀಸರನ್ನ ಕರ್ಕೊಂಡು ಹೋಗೋಣ. ಊರವ್ರು ಹೋದ್ರೂ ಏನೂ ಆಗೋದಿಲ್ಲ. ಪೊಲೀಸರನ್ನ ಕರ್ಕೊಂಡು ಹೋದ್ರನ ಇದಕ್ಕೆ ಹಕ್ಕಿಗತ್ ಗೊತ್ತಾಗತ್ತ. ಸಣ್ಣ ಪುಟ್ಟ ಏನ ಹೊಡೆದಾನ ಬಡ್ದಾನ ಏನ ಮಾಡ್ಯಾನ ಮೈ ಬಿಟ್ಟು ಹೊರಗೆ ಹಾಕ್ಯಾನ ಅಂದ್ರೆ ಹಿರಿಯರ್ ಕರ್ಕೊಂಡೋಗಿ ಕೂಡ್ಸೋ ಪ್ರಯತ್ನ ಮಾಡ್ಬೋದು. ಏನು ಮಾಡ್ಯಾನ ಹುಡುಗಿಗನ್ನದ ಗೊತ್ತಿಲ್ಲಲ್ಲ. ರಾಡ್ಯ ಅವ ಏನು ಮದುವೆಯಾಗಿ ಬಸ್ಸಿಂಗ್ದಾಗ ಮಣ್ಣು ಹಾಕ್ಕೊಂಡು ಸತ್ತಿದ್ದಾನ. ಹೋಗೋಣ. ಅಳಬೇಡ. ನೀ ಊರಿಗೆ ಹೋಗು. ಸಣ್ಣ ಕೂಸೈತ್ ಮೊದ್ಲ, ಅಳಬೇಡ. ಸಮಾಧಾನ ಮಾಡ್ಕೊ. ಸುಜಾತ ಅಳಬೇಡ, ಹೋಗಿ ಚಾಕಿಡು. ಬೆಚ್ಚಗ ಚಾ ಕುಡಿಲಿ, ಹೋಗು. ಹ್ಞೂನ್ರಿ ಅಮ್ಮಾರ. ಯಾಕ ಏನ ಇದೆಲ್ಲ? ಹುಚ್ಚಿ ತುಂಬ ಬಸರದಿ ನೀನು. ಹಂಗೆ ಹುಚ್ಚು ಚಕ್ಕರ್ ಅಳ್ತಾರನ? ನಡಿ ಸುಮ್ನ, ಅಳಬೇಡ, ಕಣ್ಣಸ್ಕೊ. ಏನಾಗದಲ್ಲ, ಒಂದೆರಡು ಚಾಕಿಡು, ಬೆಚ್ಚಗೆ ಚಾ ಕುಡಿಲಿ. ತಂಡೈತಿ ನೋಡೋಣ. ಏನು ಮಾಡ್ಬೇಕು ವ್ಯವಸ್ಥೆ ಮಾಡ್ತೀನಿ. ಅದಾಳ ನಿಮ್ಮತ್ತೆ ಏನು 100 ಮಂದಿ ಗಣಮಗಗೆ ಸರಿ ಸಮಾನಾಗದಿ ನಾನಿಲ್ಲಿ. ಏನು ಹೆದರ್ಬೇಡ. ನಿಮ್ಮ ತಂಗಿ ಎಲ್ಲೆದಾಳ ಏನು ಹೆಂಗೆ ಎಲ್ಲ ವಿಚಾರನೂ ನಾನು ಅವ್ರ ಬಾಯಲ್ಲೇ ಬಿಡಿಸಿ ಕರ್ಕೊಂಬಂದು ನಿಲ್ಸೋ ಜವಾಬ್ದಾರಿ ನಂದು. ನೋಡವ, ಜೀವಕ್ಕೇನು ಹಾನಿ ಮಾಡಿಲ್ಲ. ಸುಳೆ ಮಕ್ಕಳು ಅಂದ್ರೆ ಕರ್ಕೊಂಬರ್ತೀನಿ. ಮತ್ತೆ ಸತ್ತಾಕಿಂದ ನಾನು ಕರ್ಕೊಂಬರೋದಿಲ್ಲ. ಅತ್ತಿಯರ ಹಂಗ ಅನ್ಬೇಡ್ರಿ ಅತ್ತಿಯರ. ನನ್ನ ಮನಸ್ಸು ಹೇಳಾಗತ್ತೈತಿ. ನನ್ನ ತಂಗಿಗೆ ಏನು ಆಗಿಲ್ರಿ ಅತ್ತಿಯರ, ನನ್ನ ತಂಗಿಗೆ ಏನು ಆಗಿಲ್ಲ. ಹೌದ್ರಿ ಅತ್ತಿಯರ, ಹಂಗ ಅನ್ಬೇಡ್ರಿ ಅಮ್ಮಾರ. ನಮ್ಮ ತಂಗಿಗೆ ಏನು ಆಗಿರೋದಲ್ಲ. ನೀವು ಮುತ್ತೈದರು, ಹಿರಿಯ ಮುತ್ತೈದರು, ನೀವು ಒಳ್ಳೇದ ಮಾತಾಡ್ರಿ. ನಿಮಗೆ ಕಾಲಿಗೆ ಬೀಳ್ತೀನಿ. ಅಕ್ಕರ ಒಂದಿಟ್ಟು ಸಮಾಧಾನ ಮಾಡ್ಕೊರಿ. ನಿಮ್ಮ ಮನಸ್ಸಿಗೆ ಹಂಗೆ ಅನ್ಸುತ್ತಲ್ಲ, ಹಂಗೆ ಅನ್ಕೊಂಡಾನ. ನಮ್ಮವ್ವ ಹಂಗೆ ಸುಳ್ಳು ಆಶ್ವಾಸನೆ ಕೊಡೋದು ಹಂಗೆಲ್ಲ ಬರೋದಿಲ್ರಿ. ಇರೋದನ್ನ ಇದ್ದಂಗೆ ಹೇಳ್ತಾಳೆ. ಈಗ ಮತ್ತದು ಖರೆ ಅಲ್ರಿ, ಅದನ್ನ ಹೇಳ್ಯಾರ. ಈಗ ಬೇಸರ ಮಾಡ್ಕೋಬೇಡ್ರಿ. ಈಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗಂತ ಮಾತಾಡಿ, ಈಗ ನಿಮ್ಗೆ ಎಲ್ಲ ಒಳ್ಳೊಳ್ಳೆದ ಮಾತಾಡಿ ಆಮೇಲೆ ಏನು ಹೆಚ್ಚು ಕಮ್ಮಿ ಆಗೈತೆ ಅಂದಾಗ ಅದು ತ್ರಾಸ ಭಾಳ ಆಗತ್ತೆ ನೋಡ್ರಿ. ಅದಕ್ಕೆ ಮೊದ್ಲಿಮನ್ನ ತಯಾರು ಮಾಡ್ತಾಳಮ್ಮ ಅವ್ವ. ಆಕಿ ಮಾತಾಡೋದು ಹಂಗೆ. ಆಕಿ ಮಾತು ಒಂದಿಟ್ಟು ಬಿರುಸಾಗಿರ್ಬೋದು, ಆದ್ರೆ ಮನಸ್ಸು ಮಾತ್ರ ಭಾಳ ಒಳ್ಳೇದೈತಿ. ನನಗೂ ಅದು ಅರ್ಥ ಆಗಿದ್ದಿಲ್ಲ, ಈಗ ಅರ್ಥ ಆಗೈತಿ. ಹೆದರ್ಬೇಡ್ರಿ. ನಾವದೀವಿ ನಾವೆಲ್ಲ ನೋಡ್ಕೋತೀವಿ. ನಮ್ಮವ್ವ ನನ್ನನ್ನು ಕಣ್ಣಿಲ್ಲಂದ್ರೂ ಹುಲಿ ಥರನ ಬೆಳೆಸಾಳ. ನಾನು ಅದೀನಿ, ನಮ್ಮವ್ವ ಅದಾಳ. ಯಾಕೆ ಹೆದರ್ತೀರಿ? ಆಮೇಲೆ ನಿಮ್ಮ ಮನೆಯವರು ಅದಾರಲ್ಲ. ಈಗ ಹೋಗಿ ಈಗ ನಿಮ್ಮ ಜೊತೆಗೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದು ಅವರಲ್ಲ. ನೀವು ಹೆಣ್ಮಕ್ಳು ಏನಾರು ಮಾಡಿರ? ಯಾಕೆ ಹೆದರ್ತೀರಿ? ನಿಂದರ್ರಿ. ಬರ್ರಿ ಕುಂದ್ರಿ, ಬರ್ರಿ ಚಾ ಕುಡ್ದು ಹೋಗಂತ್ರಿ ಅಂತ. ಇಲ್ರಿ ಇವ್ರೆ ವಿರೂಪಾಕ್ಷ ಅವ್ರೆ, ಬೇಜಾರಾಗ್ಬೇಡ್ರಿ. ಅಮ್ಮಾರ ಕೂಸು ಬಿಟ್ಟು ಬಂದು ಭಾಳ ತೆಗೈತ್ರಿ. ಸಣ್ಣ ಕಳಲೆಲ್ಲ. ಮತ್ತು ನಮ್ಮವನು ವಯಸ್ಸಾದಕಿ ಜಾಸ್ತಿ ಹಠ ಮಾಡಕತ್ರ ಆಕಿನೂ ಚಿಂಗಭಂಗ ಮಾಡ್ಕೊತಾಳೆ. ಅದಕ್ಕೆ ರೀ ಮತ್ತೆ ಯಾವಾಗಾರ ಬಂದು ಚಾಪ ಕುಡಿತೀವಿ. ವಿಷಯ ಹೇಳಿದ್ರೆ ಮುಂದೆ ಏನು ಮಾಡ್ಬೇಕು ಅನ್ನೋದು ನೀವು ಹೇಳ್ತೀರಿ ಅನ್ನೋದಕ್ಕೆ ನಂಗೆ ಸಮಾಧಾನ ಆಗಲಿಲ್ಲ ರೀ. ಅದಕ್ಕೆ ಮೊದಲು ಇಲ್ಲೇ ಕರ್ಕೊಂಬಂದೀನಿ. ಈಗ ಅಂಕ್ರೆ ನಾನು ಅಲ್ಲಿಗೇನು ಹೋಗಲ್ಲ ರೀ, ನಮ್ಮ ಅತ್ತಿಯರ ಊರಿಗೆ. ಯಾಕಂದ್ರೆ ಹೋದ್ರೂ ಮತ್ತು ನಾವು ಹೋಗೋಕೆ ತಡ ಆಗುತ್ತೆ. ಈಗೇನು ಮಾಡ್ತೀವಿ, ನಮ್ಮೂರಿಗೆ ಹೋಗ್ತೀವಿ ರೀ ನಾವು.
ನಾಳೆ ಮುಂಜಾನೆ ಏನು ಮಾಡ್ತೀನಿ, ಮುಂಜಾನೆ ಎದ್ದವನ್ನ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ನಾ ಬರ್ತೀನಿ ರೀ. ಮತ್ತು ನೀವು ಎಟತ್ತಿಗೆ ಅಂತೀರಿ ಅಟತ್ತಿಗೆ ನಾವು ಅಲ್ಲಿಗೆ ಬಂದ್ಬಿಡ್ತೀವಿ. ಅದ್ರಾಗ ತುಂಬ ಬಸ್ರು ಬೇಕಿ ಮನ್ಯಾಗ ಅದಾಳಪ್ಪ. ಏನಾರ ನಾನು ವ್ಯವಸ್ಥೆ ಮಾಡೇ ಬರ್ಬೇಕು. ನಾನಂತರೂ ಒಬ್ರು ಯಾರೋ ಒಬ್ರು ಇದ್ದ ಇರ್ತೀವಿ, ನಾನು ಇರ್ಪಾಕ್ಸಿ. ಮತ್ತು ಇದು ದೂರ ಒಂದಾಗತ್ತೆ. ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ನಮ್ದೊಬ್ಬರು ನೆಂಟ್ರದಾರ, ಹೆಣ್ಮಗ್ಳಿಗೆ ಹೇಳ್ತೀನಿ, ಹೇಳಿ ಜೊತೆಗೆ ಇರಕ್ಕೆ ಹೇಳ್ತೀನಿ. ಹಗ್ಲತ್ತು ರಾತ್ರಿ ಹೊತ್ತಿರೋ ಒಂದಿನ ಅಂತಂದು ಹೆಚ್ಚು ಕಮ್ಮಿ. ನಾನು ಪೊಲೀಸರನ್ನ ಕರ್ಕೊಂಡು ಇಲ್ಲಿದ್ದಾನೆ ಬರ್ತೀನಿ. 10 ಗಂಟೆಗೆ ಅಲ್ಲಿ ಇದ್ಬಿಡ್ರಿ. 10 ಗಂಟೆಗೆ ಅಲ್ಲಿ ಇರಂತವ್ರಿ. ಯವ್ವ, ನಾನು ನಿನ್ನ ಸಂಗಟ ಬೇಕಾರೆ ಮುತ್ತಣ್ಣನರ ಇಲ್ಲಾಂದ್ರೆ ಈರ್ಭದ್ರನಾರ ಕಳಿಸ್ತೀನಿ. ಈರ್ಭದ್ರ ಏನು ಅಜಾನ್ ಬಾಹು, ಒಂದು ಹೊಡೆದ ಅಂದ್ರೆ ಮತ್ತೆ ಓಸ್ರು ನೆಲಕಬೋತಾರ. ನೀನು ಕರ್ಕೊಂಡು ಹೋಗು, ನಾನು ನನ್ನ ಹೆಂಡತಿ ಜೊತೆಗೆ ಇರ್ತೀನಿ. ಯಾಕಂದ್ರೆ ಈಗಲೇ ದಿನದಾಗ ಐತಿ, ನಾನು ಬಿಟ್ಟು ಬರೋದಿಲ್ಲ. ಆತ್ಲ ಇರ್ಬಾಕ್ಸಿ. ಹಂಗೆ ಮಾಡ ಹಂಗೆ ಮಾಡಿ ಆತು. ನಾ ಬರ್ತೀನಿ, ನಮ್ಮ ಈರ್ಭದ್ರನ ಕರ್ಕೊಂಬರ್ತೀನಿ. ಈರ್ಭದ್ರ ಇಲ್ಲಡಿಲ್ಲ, ಒಂದು ಹೊಡೆದ ಅಂದ್ರೆ ಎತ್ತಿ ಬಿಸಾಕಿದ ಅಂದ್ರೆ ಹೋಗ್ಬಿಡ್ತಾನವ. ಮತ್ತು ಅವ್ರು ಏಟ ನಾಜೂಕಾಗಿ ಮಾತಾಡಿದ್ರು ಅವ ಏನು ಕೇಳೋದಿಲ್ಲ. ಆದ್ರೆ ಪೊಲೀಸ್ ಇರ್ತಾರಲ್ಲ, ನೋಡೋಣ ಏನಾಗತ್ತೆ ಹಕ್ಕಿಗತ್ತೆ. ಹೋಯ್ ಬರ್ರಿ, ಹಂಗಂದ್ರೆ ಹೋಯ್ ಬರ್ರಿ. ಸಣ್ಣ ಕಳಲ್ಲಿ ಬಿಟ್ಟಿನಂತೀರಿ, ಹೋಯ್ ಬರ್ರಿ. ನಾಳೆ ಎಲ್ಲ ವ್ಯವಸ್ಥೆ ಮಾಡೋಣಂತ. ಅಮ್ಮಾರ ನಿಮ್ಮ ಕೈ ಮುಗಿದ್ದೀನಿ ರೀ. ಎದಕ್ಕೆ ನಿನ್ನ ತಾಯಿ ಸಮಾನದಿ ನಾನು. ಇಲ್ಲಡ, ನನಗೂ ಹೊಟ್ಟೆ ಉರಿಯಾಕತ್ತೈತಿ. ಬಂದು ಮಾತಾಡಿ ನನ್ನ ಸಣ್ಣ ಸೊಸಿ ಚಂದಿರ್ಲ ಅಂತ ನಾನು ನೋಡವ. ನೀನು ನಂಬಿಕೆ ಇಲ್ಲ, ಕಂಡಾಪಟ್ಟೆ ರೊಕ್ಕ ಕೊಟ್ಟಿನಿ ಆ ಹೆಣ್ಮಗಳಿಗೆ. ಆಕಿ ಕೇಳ್ದಷ್ಟು ಕೊಟ್ಟು ಕಸಿ ನಾನು ಚಂದಿರಲಿ ಆ ಹುಡುಗಿ. ನಾನು ಇಲ್ಲಡ, ನನಗಂಕ್ರಿ ಕರೆ ನಾ ಎಂಥ ಪಾಪ ಪಗ್ನೆ ಕಾಡುತ್ತಾ ನಾನು ಹೇಳಲಾರೆ. ನಾನು ಅದಕ್ಕೆ ನಾನು ಸೊಸಿ ನಾನು ಬಂಗಾರದಂಗೆ ನೋಡ್ಕೊಳಕತ್ತೀನಿ. ಅವ್ರವು ನಾನು ನಿಮ್ಮವ್ನ ಮಾತು ಕೊಟ್ಟು ಬಂದಿನೇ ತಂಗಿ. ನನ್ನ ಜವಾಬ್ದಾರಿ ನೀನು 3 ಹೆಣ್ಮಕ್ಳು ಅಂತಂದು ನನ್ನ ಮಕ್ಳು ಅನ್ಕೊಂಡು ನಾನು ಜವಾಬ್ದಾರಿಯಿಂದ ಅದೀನಿ. ನೀನು ತಲೆ ಕೆಡ್ಸ್ಕೊಬಿಡ ತಾಯಿ. ಹೋಯ್ ಬಾ ನೀನು, ಹೋಯ್ ಬಾ, ಎಲ್ಲ ಒಳ್ಳೇದಾಗತ್ತೆ. ಅಮ್ಮರ ಬರ್ತೀವ್ರಿ. ನಾಳೆ 10 ನಾನು ಅವ್ರ ಊರಾಗಿರ್ತೀನಿ ರೀ. ಆದರೆ ಅವ್ರಿಗಂಕರು ನಾನು ಎಚ್ಚರಿಕೆ ಕೊಟ್ಟು ಬಂದೀನಿ ರೀ. ಮತ್ತು ಬೇರೆ ಊರಿಗೆ ಎಲ್ಲಿಗೆ ಜಿಗುದ್ರು ಅಂದ್ರೆ ಭಾರಿ ಕಷ್ಟ ಐತಿ. ಯಾಕಂದ್ರೆ ನನಗೆ ಅರ್ಥ ಆಗ್ತಾ ಇರೋದು, ಅವ್ರು ಯಾಕೆ ಬಂದು ನಮ್ಮ ಊರಾಗಿದ್ರು, ಅವ್ರಾಗೆ ಬಂದು ನಮ್ಮ ಗಿರ್ಜಾನ್ ಕೇಳಿದ್ರು. ಗಿರ್ಜಾನು ಹೆಣ್ಣದು ಎಲ್ಲ ಮಾತಾಡಿ ಎಲ್ಲ ಮಾಡ್ಯಾರ ಅವರು. ಮತ್ತು ಹಂಗೆ ಈಗ ನಮ್ಮೂರಿಂದ ಈ ಊರಿಂದ ಇನ್ನೊಂದು ಊರಿಗೆ ಜಿಗಿಬಾರ್ದು ನೋಡ್ರಿ. ಅದಕ್ಕೆ ಒಂದಿಟ್ಟು ಲಘುನ ಹೋಗಿ ನಾನು ಮುತ್ತಿಗೆ ಹಾಕ್ತೀನಿ ರೀ ಅಲ್ಲಿ. ನೀವು ಬೇಕಾದ್ರೆ 10 ಗಂಟೆಗೆ ಪೊಲೀಸರು ಕರ್ಕೊಂಬರ್ರಿ. ಮತ್ತು ಪೊಲೀಸ್ ಸ್ಟೇಷನ್ ತೆಗೆದ ತಡ ಆಗುತ್ತೇನ? ಇಲ್ಲಪ್ಪ, ಪೊಲೀಸರು ಎಲ್ಲ 24 ಗಂಟೆನೂ ಇರ್ತಾರ. ನೀ ಅದ್ರ ತಲೆ ಕಿಸ್ಕೊಬಿಡ, ನಾ ಎಲ್ಲ ಕರ್ಕೊಂಬರ್ತೀನಿ. ನೀನು ಹೇಳೋದು ಕರೆ ಐತಿ. ಆಟ ಮಾಡು. ನಿನಗೂ ಹೋಗಿ ಹಾಕ್ಲಿಲ್ಲ ಅಂದ್ರೂ ಚಂದ್ರಣ್ಣ, ನಿಮ್ಮ ಊರನ್ನವ್ರು ಯಾರನ್ನಾರ ಒಬ್ರನ್ನ ನಂಬಿಕಸ್ತರನ್ನ ಕಳಿಸು. ಅವ್ರನ್ನ ಎಲ್ಲ ಹಾವ ಬಾವ ಅವ್ರನ್ನ ಕಾಯಕ ಏನು ಇಲ್ಲ. ನಿನಗೆ ಆಗೋದಿಲ್ಲ ಅಂದ್ರೆ ಹೇಳ, ನಾನು ಮುತ್ತಣ್ಣನಾರ ಕಳಿಸ್ತೀನಿ. ಇರ್ಬದ್ರಿ ಬರ್ತಾನ, ಮುತ್ತಣ್ಣನ ಕಳಿಸ್ತೀನಿ. ಮತ್ತೆ ಹೆಂಗಂತಿ? ಇಲ್ಲ ನಮ್ಮ ಅಪ್ಪಣ್ಣಿ ಬರ್ತಾನೆ. ನನಗೆ ಯಾರು ಆ ಥರ ನಂಬಿಕಸ್ತ್ರ ಅಂತ ಗೊತ್ತಿಲ್ಲರಿ ಅಮ್ಮರ. ನೀವ ಕಳಿಸ್ಬಿಡ್ರಿ. ನಾನು ಬೇಕಾದ್ರೆ ಹೊಕ್ಕೇನಿ. ಒಬ್ರು ಬಿಟ್ಟು ಒಬ್ರು ಇದ್ರು ಚಲೋ. ಯಾಕಂದ್ರೆ ಅವ್ರು ಕಲ ಬಾಯ್ ಮಾಡ್ತಾರೆ. ನನಗಂಕರು ಹೆದರಿಕೆ ಬರುತ್ತೆ. ಯಾಕಂದ್ರೆ 4 ಮಂದಿ ಸೇರಿ ನಮ್ಮ ಪಂಚವ್ನ ಏನು ಮಾಡ್ಯಾರ ನಾ ಹೆದರಿಕಿನ ಐತ್ರಿ ನನಗೆ. ಅದಕ್ಕೆ ರೀ. ಯಾಕಾಗಲಿ ತೋತಮ್ಮ. ನಮ್ಮ ಅಪ್ಪ ನೀನು ಕಳಿಸ್ತೀನಿ, ಮುತ್ತಣ್ಣನು ಕಳಿಸ್ತೀನಿ. ಈರ್ಬದ್ರಿ ನನ್ನ ಜೊತೆ ಬರ್ತಾನೆ. ಆತ ಹೋಯ್ ಬಾ, ಹೋಯ್ ಬರ್ತೀರಿ. ಹುಷಾರಾಗಿರವ, ಹುಷಾರಾಗಿರು ಸುಜಾತಿ. ಬರ್ಲ ತಾಯಿ. ಯಕ್ಕ ಏನ ಇದು? ಎಲ್ಲರ ಜೀವನನು ಮೆಲ್ಲಕ ಸರಿ ಹೋಗಕತ್ತೈತ ಅನ್ನತ್ಲಿಗೆಲ್ಲ ಪಂಚ ಹೋಗಿ ಏನಾತ ಯಕ್ಕ? ಶರಣ್ ರೀ, ನಮ್ಮ ಸಾವುಕ ಮಂದಿಗೆ ಎಲ್ರಿಗೂ ಬೆಳಗಿನ ಶುಭೋದಯ. ನಂಗೆ ಗೊತ್ತಿಲ್ಲ, ಈ ಚಳಿಗಾಲ ಶುರುವಾಗೈತಿ ಯಾಕೋ ಹೆಲ್ತ್ ಭಾಳ ಕೈ ಕೊಟ್ಬಿಟ್ಟೈತಿ. ಸುಮ್ಮನೆ ಕತ್ ನೋವು ಹಿಂದೆ, ಏನಂತ ಗೊತ್ತಿಲ್ಲ. ಕುತ್ತಿಗೆನಾರ ಜಗ್ಗದಂತಾರಲ್ಲ, ಹಿಂದೆ ಕುತ್ತಿಗೆನಾರ ಜಗ್ತಾವು. ನಂಗೆ ಅದು ಏನಕ್ಕಂತ ಗೊತ್ತಿಲ್ಲ. ಅದಂಗೆ ಜಗ್ಗಕತ್ತಂದ್ರೆ ಬಾಯಿ ತೆಗೆದು ಮಾತಾಡೋಕ್ಕೂ ಆಗಲ್ಲ. ಕಣ್ಣಾಗ ಜಗ್ಗತ್ತಾವ, ಹಿಂದೆ ಕುತ್ತಿಗೆನಾರ ಜಗ್ತಾವು. ಹಂಗಾಗಿ ಭಾಳ ಕಷ್ಟ ಆಗತೈತಿ. ನಾನು ಹೇಳಬಾರ್ದು ಕಾರಣ, ಆದರೂ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನು ವಿಷಯ ಅಂದರೆ, ಇದು ನಿಜವಾದ ಘಟನೆ ಏನ್ರಿ ಪಂಚವೊಂದು ಅಂತ ಹೇಳಿ. ಹೌದ್ರಿ, ಇದು ನನ್ನೊಬ್ಬರು ಫ್ರೆಂಡ್ ಹೇಳಿರೋದು ಕತೆ. ನಂಗೆ ಕನ್ಫ್ಯೂಷನ್ ಐತಿ. ಯಾಕಂದರೆ ಅವರು ಖರೆ ಕತೆ ಅಂತ ಹೇಳಾರೋ ಅಥವಾ ಯಾವ್ದಾರ ಕತೆ ನನಗೆ ಹೇಳಾರೋ ಗೊತ್ತಿಲ್ಲ. ಬಟ್ ಕತೆ ಇದು ಚಂದ ಐತಿ, ಇದನ್ನು ಮಾಡು ಅಂತ ಹೇಳಿದರು. ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಏನು ಕತೆ ಬರೋದಲ್ಲ, ಅವಾಗ ಬರ್ದಿದ್ದಿದ್ದೆಲ್ಲ ಪಂಚವನ್ ಕತೆ ಮತ್ತು ಯಾರ್ದು ಸುಜಾತಂದು, ಗಿರಿಜಂದು, ಇದೆಲ್ಲ ಮೊದಲೇ ಬರ್ದಿರೋ ಕತೆ. ಆದ್ರೆ ಮಧ್ಯೆ ಬಂದಿರೋ ಕವಿತಾ ಕತೆ ಮತ್ತು ಸುನೀತಾನ್ ಕತೆ ಚೇಂಜ್. ಯಾಕಂದರೆ ಅದು ನನ್ನ ಕತೆ ಒಳಗೆ ಇರಲಿಲ್ಲ, ಈಗ ಬೇರೆ ಹೊಸದಾಗಿ ಬರ್ತಿರೋದು. ಕನ್ಫ್ಯೂಷನ್ ಏನೂ ಇಲ್ಲ ಅನ್ಕೋತೀನಿ. ಧನ್ಯವಾದಗಳು.